ನಮಸ್ತೆ ಸ್ನೇಹಿತರೆ, ನಾನು ಚೈತನ್ಯ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಹಸುವಿನ ಹಾಲು ಅಮೃತ ಅಂತಲೇ ತಿಳಿದಿದ್ದೀವಿ ನಾವೆಲ್ಲ. ಅಂಥ ಹಾಲಿನಿಂದ ಮನೆಯಲ್ಲೇ ಸುಲಭವಾಗಿ ತುಪ್ಪ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮೊದಲು ಹಸುವನ್ನು ಕಾಮಧೇನು ಎಂದು ಕರಿತೀವಿ. ಕಾಮ ಎಂದರೆ ಆಸೆ, ಧೇನು ಎಂದರೆ ಕೊಡುವವನು. ಇಂಥ ಕಾಮಧೇನು ನಮ್ಮ ದೇವಾನುದೇವತೆಗಳ ಜೊತೆಯಲ್ಲಿರೋದನ್ನು ನಾವು ಪುರಾಣದಲ್ಲಿ ಓದಿದ್ದೀವಿ ಮತ್ತು ಕೇಳಿದ್ದೀವಿ. ಆಕಾಶದ ಹಸುವಾದ ಕಾಮಧೇನು ವಸಿಷ್ಠರ ಜೊತೆಯಲ್ಲಿತ್ತು ಮತ್ತು ಇದು ಕಶ್ಯಪ ಎಂಬ ಕ್ಷತ್ರಿಯನನ್ನು ಒಬ್ಬ ವಿಶ್ವಾಮಿತ್ರನನ್ನಾಗಿ ಪರಿವರ್ತಿಸಲು ಪ್ರಮುಖ ಕಾರಣವಾಯಿತು ಮತ್ತು ಪವಿತ್ರ ಗಾಯತ್ರಿ ಮಂತ್ರ ಕೊಟ್ಟ ಕೊಡುಗೆ ಇದರದು. ಇಂಥ ಹಾಲನ್ನು ಅಮೃತನೇ ಸರಿ. ಇದು ಬೆಳಗಿನ ಹಾಲು. ನಾವು ಇಲ್ಲೇ ನಮ್ಮ ಓನರ್ ಅವ್ರ ಹತ್ರನೇ ತೊಗೊಳ್ಳೋವಂಥದ್ದು ನಾಟಿ ಹಸು ಹಾಲು. ಇದನ್ನು ನಾನು ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದು ಸಣ್ಣ ಉರಿಯಲ್ಲಿ ಕಾಯಿಸಬೇಕು. ಸ್ವಲ್ಪ ಹಾಲು ಗಟ್ಟಿ ಇರೋದ್ರಿಂದ ನೀರನ್ನು ಕೂಡ ಬೆರೆಸ್ಕೊತಾ ಇದ್ದೀನಿ ನಾನಿಲ್ಲಿ. ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಕಾಯಿಸ್ಕೋಬೋದು. ಇದು ಚೆನ್ನಾಗಿ ಕುದಿ ಬಂದ ನಂತರ ಇದನ್ನು ಆಫ್ ಮಾಡಿ ಇದನ್ನು ಆರಲಿಕ್ಕೆ ಬಿಡೋಣ. ಆರಲಿಕ್ಕೆ ಬಿಡಬೇಕಾದ್ರೆ ಸ್ವಲ್ಪ ಪ್ಲೇಟನ್ನು ಮುಚ್ಚೋಣ. ಅದು ಒಂದು ಸ್ವಲ್ಪ ನಾವು ಜಾಗ ಗಾಳಿ ಆಡಲಿಕ್ಕೆ ಬಿಟ್ಟು ಮುಚ್ಚೋಣ. ಆಗ ಕೆನೆ ತುಂಬ ಚೆನ್ನಾಗಿ ದಪ್ಪನಾಗಿ ಕಟ್ಟುತ್ತೆ. ಇದು ಆರಿದ ನಂತರ ಫ್ರಿಜ್ಜಲ್ಲಿ ಇಟ್ಟು ತೆಗ್ದಿರೋಂಥ ಹಾಲು. ಇದರಲ್ಲಿ ಕೆನೆನ ನಾವು ಬೇರ್ಪಡಿಸ್ಕೊಳ್ಳೋಣ. ಇದನ್ನು ನಾವು ಈ ರೀತಿ ಸ್ಪೂನಲ್ಲಿ ಬೇಕಿದ್ದರೂ ತೆಗಿಬೋದು. ಇದು ನಾನು 2ನೇ ಸಲ ತೆಗಿತಾ ಇರೋದ್ರಿಂದ ಸ್ವಲ್ಪ ತೆಳು ಇದೆ ಕೆನೆ. ನೀವು ಬೇಕಿದ್ದರೆ ಇದನ್ನು 2 ಸಲ 3 ಸಲ ಕಾಯಿಸಿ ಕೂಡ ತೆಗಿಬೋದು. ಇದನ್ನು ನಾನು ಒಂದು ಜಾಲರಿಯನ್ನು ಇಟ್ಕೊಂಡು ಅದರಿಂದ ಶೋಧಿಸಿ ನಾನು ಇದನ್ನು ಕೆನೆಯನ್ನು ಬೇರ್ಪಡಿಸ್ಕೊತಾ ಇದ್ದೀನಿ. ದಪ್ಪ ಕೆನೆ ಇದ್ದರೆ ನಾವೇನು ಶೋಧಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನಾನೊಂದು ಹ್ಯಾಂಡ್ ಮಿಕ್ಸರ್ನ ಸಹಾಯದಿಂದ ಇದನ್ನು ಕಡ್ಕೋತಾ ಇದ್ದೀನಿ. ನೀವು ಹ್ಯಾಂಡ್ ಮಿಕ್ಸರೇ ಬೇಕು ಅಂತ ಏನಿಲ್ಲ. ಮಿಕ್ಸಿ ಅಥವಾ ಯಾವುದಾದ್ರೂ ಒಂದು ದಪ್ಪ ಬಾಯಿ ಇರುವಂತಹ ಒಂದು ಬಾಟ್ಲನ್ನು ಸಹ ನೀವು ಬಳಸಿ ಕೆನೆಯನ್ನು ತೊಗೋಬೋದು. ಒಂದು 5ರಿಂದ 10 ನಿಮಿಷಕ್ಕೆಲ್ಲ ಬರುತ್ತೆ. ಹ್ಯಾಂಡ್ ಮಿಕ್ಸರಲ್ಲಾದರೆ ಬೇಗ ಬರುತ್ತೆ. ಮಿಕ್ಸಿಯಲ್ಲಿ ಇನ್ನೊಂದು 2 ನಿಮಿಷ ಲೇಟ್ ಆಗ್ಬೋದು. ಹಾಗೆ ಬಾಟ್ಲಲ್ಲೂ ಕೂಡ ಇನ್ನೊಂದು 2 ನಿಮಿಷ ಲೇಟ್ ಆಗ್ಬೋದು. ಹಾಗೆ ಅದು ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ತಗೋಬೋದು. ಇದನ್ನು ನಾನು ಸಣ್ಣದಾಗಿ ನನಗೆ ಹೇಗೆ ಬೇಕು ಹಾಗೆ ಒಂದು ಉಂಡೆ ರೀತಿಯಲ್ಲಿ ಕಟ್ಕೊಳ್ತಾ ಇದ್ದೀನಿ. ನೀವು ನಿಮಗೆ ಹೇಗೆ ಬೇಕೋ ಹಾಗೆ ಕಟ್ಕೋಬೋದು. ಅದಕ್ಕೂ ಮುಂಚೆ ನಾನು ಒಂದು ಬಟ್ಲಲ್ಲಿ ಮೊದಲನೇ ನೀರನ್ನು ಇಟ್ಕೊಂಡಿದ್ದೀನಿ. ಏಕೆಂದರೆ ಕೈಯೆಲ್ಲ ಮತ್ತು ನಾವು ಬೆಣ್ಣೆಯನ್ನು ಮುಟ್ಟೋದ್ರಿಂದ ಕೈಯೆಲ್ಲ ಫುಲ್ಲು ಹಾಳಾಗಿರುತ್ತೆ. ಅಂದರೆ ಅದರದ್ದು ಅಂಶಗಳು ನಮ್ಮ ಕೈಯಲ್ಲಿರುತ್ತೆ. ಅದರಿಂದ ಬೇರೆ ಪಾತ್ರೆಗಳನ್ನು ಮುಟ್ಲಿಕ್ಕಾಗಲ್ಲ. ಹಾಗಾಗಿ ಇದನ್ನು ನಾನು ಚೆನ್ನಾಗಿ ಒಂದು 4-5 ಸಲ ನೀರಲ್ಲಿ ಹಾಕಿ ತೊಳೆದು ಇಟ್ಕೊಂಡಿರೋಂಥ ಬೆಣ್ಣೆ. ಏಕೆಂದರೆ ಅದರಲ್ಲಿರೋಂಥ ಹಾಲಿನ ಅಂಶ ಎಲ್ಲ ಹೋಗಬೇಕು. ಹಾಗಾಗಿ ಅದನ್ನು ಅಷ್ಟು ಸಲ ನಾನು ತೊಳೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನೊಂದು 5-6 ಸಲನೇ ತೊಳ್ಕೊಂಡಿದ್ದೀನಿ. ಏಕೆಂದರೆ ಹಾಲು ವಾಸನೆ ಇದ್ದರೆ ತುಪ್ಪ ಕರಗಿಸ್ಬೇಕಾದ್ರೆ ಅದ್ರ ರುಚಿನೂ ಬೇರೆ ಥರ ಇರುತ್ತೆ, ಘಮನೂ ಬೇರೆ ಥರ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಚೆನ್ನಾಗಿ ತೊಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇದನ್ನು ಬೇಕಿದ್ದರೆ ಹಾಗೆ ಫ್ರಿಜ್ಜಲ್ಲಿಟ್ಟು ನಿಮಗೆ ಬೇಕಾದಾಗ ಕರಗಿಸ್ಕೋಬೋದು. ನಾನಿಲ್ಲಿ ಒಂದು ಪ್ಯಾನ್ಗೆ ಅದಕ್ಕೆ ಬೇಕಾದಂಥ ಮಸಾಲಾನ ಪೌಡ್ರ್ ಹಾಕ್ತೀವಲ್ಲ ತುಪ್ಪಕ್ಕೆ, ಅದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ. ಒಂದು 1/2 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ಹಾಫ್ ಅಂದರೆ ಅರ್ಧನೂ ಇಲ್ಲ ಫ್ರೆಂಡ್ಸ್, ಅದಕ್ಕಿಂತ ಕಮ್ಮಿ. 1/2 ಸ್ಪೂನ್ಗಿಂತನೂ ಇನ್ನೂ ಕಮ್ಮಿ ತೊಗೊಳ್ಳಿ. ಇದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಅದ್ರದ್ದು ಒಂದು ಘಮ ವಾಸನೆ ಬರುತ್ತೆ. ಅಲ್ಲಿವರೆಗೂ ಅದನ್ನು ಹಾಗೆ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮತ್ತು ಇದು ಅಷ್ಟೇ 1/2 ಸ್ಪೂನ್ಗಿಂತನೂ ಇನ್ನೂ ಕಮ್ಮಿನೇ ಜೀರ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಬೆಚ್ಚಗಾಗಿ ಅದ್ರದ್ದು ಒಂದು ಸ್ಮೆಲ್ ಬರುತ್ತೆ, ಅರೋಮನೆ ಬೇರೆ ಥರ ಇರುತ್ತೆ. ಆ ಒಂದು ಸ್ಮೆಲ್ ಬರೋವರೆಗೂ ಹುರ್ಕೊಂಡ್ರೆ ಸಾಕು. ಒಂದು 7ರಿಂದ 8 ಕಾಳುಮೆಣಸು. ಇದನ್ನು ಅಷ್ಟೇ ಇದ್ರ ಜೊತೆಗೇ ನಾನು ಇಲ್ಲಿ ಏನು ಮಾಡ್ತೀನಿ, ಕೆಲವೊಂದು ಮಸಾಲ ಐಟಮ್ಸನ್ನು ಕೂಡ ಸೇರಿಸ್ಕೋತೀನಿ. ಅದು ಒಂದು 3 ಲವಂಗ. ನೀವು ಬೇಕಿದ್ದರೆ ಇದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡಿ ಇಟ್ಕೋಬೋದು. ಒಂದೇ ಒಂದು ಏಲಕ್ಕಿಯನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಏಕೆಂದರೆ ಜಾಸ್ತಿ ಏಲಕ್ಕಿ ಹಾಕಿದ್ರೆ ಅದರದ್ದೇ ಫ್ಲೇವರ್ ಜಾಸ್ತಿ ಬರುತ್ತೆ ತುಪ್ಪದಲ್ಲಿ. ಮತ್ತು ಒಂದು ಅರ್ಧ ಇಂಚಷ್ಟು ನಾನು ಇಲ್ಲಿ ಚಕ್ಕೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲನೂ ಒಟ್ಟಿಗೆ ಬೇಕಿದ್ದರೆ ನೀವು ಸ್ವಲ್ಪ ಕಾಳುಮೆಣಸು ಬೆಚ್ಚಗಾದಮೇಲೆ ತೆಗೆದಿಟ್ಕೊಂಡು ಹುರ್ಕೊಂಡು ಇದನ್ನು ಆರಿದ ನಂತರ ಮಿಕ್ಸಿಯಲ್ಲಿ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಒಂದು ದಪ್ಪ ತಳದ ಪಾತ್ರೆಯನ್ನು ತಗೊಂಡು ಇದನ್ನು ಬೆಣ್ಣೆಯನ್ನು ಅದ್ರೊಳಗೆ ಹಾಕಿ ಕಾಯಲಿಕ್ಕೆ ಇಡೋಣ. ಅದು ಸ್ವಲ್ಪ ಕಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಆ ಮಸಾಲ ಪೌಡರನ್ನು ಇದಕ್ಕೆ ಬೆರೆಸ್ಕೊಳ್ಳೋಣ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು ಒಂದು 5ರಿಂದ 6 ಎಲೆ ಕರ್ಬೇವಿನ ಸೊಪ್ಪನ್ನು ಕೂಡ
ಇದಕ್ಕೆ ಬೆರೆಸ್ಕೊಳ್ಳೋಣ. ನೀವು ಬೇಕಿದ್ರೆ ಇದಕ್ಕೆ ನುಗ್ಗೆ ಸೊಪ್ಪು ಕೂಡ ಹಾಕ್ಕೋಬೋದು. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮತ್ತು ನನ್ನ ಅಜ್ಜಿ ಕರಗಿಸ್ತಾ ಇದ್ದಿದ್ದು ಹೀಗೆ. ಅವರೇನು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ರು ಅಷ್ಟೇ, ನುಗ್ಗೆ ಸೊಪ್ಪೇನು ಹಾಕ್ತಾಯಿರಲಿಲ್ಲ. ಬೇಕು ಅಂದರೆ ನೀವು ಹಾಕ್ಕೋಬೋದು. ನೀವು ದೇವರಿಗೂ ಇದೇ ರೀತಿ ಕರಗಿಸ್ಕೋಬೋದು. ಆದರೆ ಈ ಮಸಾಲ ಪೌಡರು, ಉಪ್ಪು ಮತ್ತು ಕರ್ಬೇವಿನ ಸೊಪ್ಪು ಇದು ಯಾವುದನ್ನು ಹಾಕದೆ ಹಾಗೆ ಪ್ಲೇನಾಗಿ ನೀವು ಇದನ್ನು ಕರಗಿಸ್ಕೋಬೋದು. ಈ ಹಾಲಿಂದ ಎಷ್ಟೆಲ್ಲ ಉಪಯೋಗ ಇದೆ ನೋಡಿ ಸ್ನೇಹಿತರೆ. ಹಾಲಾದರೆ ಕರೆದರೆ ಮೊಸರಾಗುವೆ ಎತ್ತಿದರೆ, ಮೇಲುಗೆನೆಯಾಗಿ ಕಡೆದರೆ ಬೆಣ್ಣೆಯಾಗುವೆ, ಅದೇ ತುಪ್ಪ ನಾನಾಗುವೆ ಕಾಯಿಸಿದರೆ, ನೀನ್ಯಾರಿಗಾದೆಯೋ ಎಲೆ ಮಾನವ ಅಂತ ಒಂದು ನಾನು ಪ್ರೈಮರಿಯಲ್ಲಿ ಓದಿದಂಥ ಪದ್ಯ ನೆನಪಾಗ್ತಾ ಇದೆ. ನಿಮಗೂ ಇದೆಲ್ಲ ನೆನಪಾಗುತ್ತೆ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.